ಸೊ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಾಯಿದ್ದೀವಿ ವ್ಯಾಗ್ನಾರ್ 2006 ಮಾಡೆಲ್ ಇದು. ಸೊ ಇದು ಬಂದು 2006 ಮಾಡಲ್ದು ಗಾಡಿ ಹಿಂಗಿರುತ್ತೆ ನೋಡ್ಕೊಳ್ಳಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಗಾಡಿಯ ಎಲ್ಲ ಡೀಟೇಲ್ಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾವು ಈ ಗಾಡಿಯ ಕೀ ನೋಡ್ಕೊಳ್ಳೋಣ. ಸೊ ಈ ಗಾಡಿಯಲ್ಲಿ ನಿಮ್ಗೆ ಈ ಥರದ ಕೀ ಸಿಗ್ತಾಯಿದೆ, ನಾರ್ಮಲ್ ಆಗಿರೋವಂಥದ್ದು. ಸೊ ಇಲ್ಲಿ ನಿಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಫೀಚರ್ಸ್ ಕೂಡ ನೋಡಲಿಕ್ಕೆ ಸಿಗ್ಬೋದು. ಸೊ ಅದರ ನಂತರದಲ್ಲಿ ನಾವು ಈ ಗಾಡಿಯ ಫ್ರಂಟ್ ಲುಕ್ ಬಗ್ಗೆ ಮಾತಾಡ್ರಿ. ಸೊ ಫ್ರಂಟಿಂದ ಗಾಡಿ ನಿಮ್ಗೆ ನೋಡಲು ಹಿಂಗೆ ಸಿಗ್ತಾಯಿದೆ. ಸೊ ಸೈಡಲ್ಲಿ ಬಂದರೆ ನಿಮ್ಗೆ ಇಲ್ಲಿ ಹೆಲೋಜಿನ್ ಹೆಡ್ಲ್ಯಾಂಪ್ ಸಿಗುತ್ತೆ. ಸೊ ಅದರಲ್ಲಿ ನಿಮಗೆ ಟರ್ನ್ ಇಂಡಿಕೇಟರ್ ಕೂಡ ಸಿಗುತ್ತೆ, ಹಾಗೆ ಅಲ್ಲಿ ಪಾರ್ಕ್ ಲೈಟ್ ಕೂಡ ಸಿಗ್ತಾಯಿದೆ. ಸೊ ಮಿಡ್ಲಲ್ಲಿ ನೋಡೋದಾದರೆ ನಿಮಗೆ ಇಲ್ಲಿ ಚಿಕ್ಕದಾಗಿರೋಂಥ ಒಂದು ಗ್ರಿಲ್ ಸಿಗ್ತಾಯಿದೆ. ಸೊ ಅದರ ಮಧ್ಯದಲ್ಲಿ ನಿಮಗೆ ಸುಜುಕಿ ಲೋಗೋ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ನಿಮಗೆ ಇಲ್ಲಿ ಬಂಪರ್ ಮೇಲೆ ಯಾವುದೇ ಥರದ ಫಾಗ್ ಲ್ಯಾಂಪ್ ಸಿಗ್ತಾಯಿಲ್ಲ. ಸೊ ಇದು ಬಂದು LXI ಮಾಡೆಲ್. ಸೊ ನಿಮಗೆ ಟಾಪ್ ಆ್ಯಂಡ್ VXIಗೆ ಹೋದರೆ ಅಲ್ಲಿ ಕೂಡ ನಿಮಗೆ ಇದು ಫಾಗ್ ಲ್ಯಾಂಪ್ಸ್ ಕೂಡ ನೋಡಲಿಕ್ಕೆ ಸಿಗ್ತಾಯಿತ್ತು. ಸೊ ಇದರಲ್ಲಿ ಏನೂ ನಿಮಗೆ ನೋಡಲಿಕ್ಕೆ ಸಿಗ್ತಾಯಿಲ್ಲ. ಓಕೆ, ಫ್ರಂಟ್ ಲುಕ್ ಅಷ್ಟಿರುತ್ತೆ ಈ ಗಾಡಿದು. ಸೊ ಇವಾಗ ನಾವು ಸೈಡ್ ಲುಕ್ಕಲ್ಲಿ ಮಾತಾಡ್ರೆ ಈ ಗಾಡಿದು. ಸೊ ಸೈಡಿಂದ ನಿಮಗೆ ಈ ಗಾಡಿ ಈ ಥರ ಲುಕ್ ಕೊಡ್ತಾಯಿದೆ. ಸೊ ಮೇಲೆ ನಿಮಗೆ ರೂಫ್ ರೈಲ್ ಕೂಡ ಕೊಟ್ಟಿದ್ದಾರೆ. ಸೊ ಅದರ ನಂತರದಲ್ಲಿ ನಿಮ್ಗೆ ಇಲ್ಲಿ ಟೈಯರ್ಸ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಿಮಗೆ ಸ್ಟೀಲ್ ರೀಮಲ್ಲಿ ಟೈಯರ್ಸ್ ಸಿಗ್ತಾಯಿದೆ. ಸ್ಟೀಲ್ ರೀಮಲ್ಲಿ ಬಂದುಬಿಟ್ಟು ಇದು ಬಂದುಬಿಟ್ಟು ಎಷ್ಟು ಇಂಚಿಂದಾಗಿರುತ್ತೆ ಅಂದರೆ 155/70R13 ಅಂದರೆ 13 ಇಂಚಿಂದು ಟೈಯರ್ಸ್ ಸಿಗ್ತಾಯಿದೆ ನಿಮ್ಗೆ ಇದರಲ್ಲಿ. ಸೊ ಅದರ ಮೇಲ್ಗಡೆ ನೋಡೋದಾದರೆ ನಿಮ್ಗೆ ಇಲ್ಲಿ ಟರ್ನ್ ಇಂಡಿಕೇಟರ್ ಲೈಟ್ ಕೂಡ ನೋಡ್ಲಿಕ್ಕೆ ಸಿಗ್ಬೋದು. ಸೊ ಇಲ್ಲಿ ನಿಮಗೆ ಯಾವುದೇ ಥರದ ಇಲೆಕ್ಟ್ರಿಕಲ್ ಮಿರರ್ ಇಲ್ಲ, ORBM. ಸೊ ನಾರ್ಮಲಾಗಿ ನೀವು ಮ್ಯಾನ್ಯುವಲಿ ಅಡ್ಜಸ್ಟ್ ಮಾಡೋವಂಥದ್ದು ನೋಡಲಿಕ್ಕೆ ಸಿಗ್ತಾಯಿದೆ. ಸೊ ಹಾಗೆ ಡೋರ್ ಹ್ಯಾಂಡಲ್ಸ್ ಕೂಡ ಎಲ್ಲ ಬಾಡಿ ಕಲರಲ್ಲೇ ನಿಮಗೆ ಸಿಗ್ತಾಯಿದೆ, ಯಾವುದೇ ನಿಮಗೆ ಬ್ಲ್ಯಾಕ್ ಕಲರಲ್ಲಿ ಸಿಗ್ತಾಯಿಲ್ಲ. ಸೊ ಇದಿಷ್ಟು ಗಾಡಿಯ ಸೈಡ್ ಪ್ರೊಫೈಲ್ ಆಗಿರುತ್ತೆ. ಸೊ ಬನ್ನಿ ಇವಾಗ ನಾವು ಗಾಡಿ ಬ್ಯಾಕ್ ಪ್ರೊಫೈಲ್ ನೋಡ್ಕೊಳ್ಳೋಣ. ಸೊ ಬ್ಯಾಕ್ ಪ್ರೊಫೈಲಲ್ಲಿ ಮಾತಾಡೋದಾದರೆ ಬ್ಯಾಕಿಂದ ಗಾಡಿ ನೋಡಲಿಕ್ಕೆ ಈ ಥರಲ್ಲಿ ಕೊಡ್ತಾಯಿದೆ ನಿಮಗೆ. ಸೊ ಗ್ಲಾಸಲ್ಲಿ ಇದಕ್ಕೆ ನಿಮಗೆ ಡಿಫಾಗರ್ ಕೂಡ ನೋಡಲಿಕ್ಕೆ ಸಿಗ್ಬೋದು. ಸೊ ಫಸ್ಟ್ ಆಫ್ ಆಲ್ ಮಿಡ್ಲಲ್ಲಿ ನಿಮಗೆ ಸುಜುಕಿ ಲೋಗೋ ಇದೆ. ಸೊ ಅದರ ನಂತರದಲ್ಲಿ ಇಲ್ಲಿ ಸೈಡಿಗೆ ನೋಡೋದಾದರೆ ಮಾರುತಿ ಸುಜುಕಿ ಬ್ಯಾಚಿಂಗ್ ಸಿಗುತ್ತೆ. ಸೊ ಹಾಗೆ ಇಲ್ಲಿ ನೋಡೋದಾದರೆ ವ್ಯಾಗ್ನರ್ ಬ್ಯಾಚಿಂಗ್ ಸಿಗುತ್ತೆ. ಸೊ ಕೆಳಗಡೆ LXI ಬ್ಯಾಚಿಂಗ್ ಸಿಗ್ತಾಯಿದೆ. ಸೊ ಅದರ ನಂತರದಲ್ಲಿ ನಿಮಗಿಲ್ಲಿ ಟೇಲ್ ಲ್ಯಾಂಪ್ ನಾರ್ಮಲಾಗಿ ಹೆಲೋಜಿನಲ್ಲೇ ಸಿಗ್ತಾಯಿದೆ. ಸೊ ಟೇಲ್ ಲ್ಯಾಂಪಲ್ಲೇ ಎಲ್ಲ ಸೆಟ್ ಸಿಗುತ್ತೆ. ಸೊ ಟೇಲ್ ಲ್ಯಾಂಪ್ ಲೈಟ್ ಹಾಗೆ ಟರ್ನ್ ಇಂಡಿಕೇಟರ್ ಕೂಡ ಅದರಲ್ಲೇ ನಿಮಗೆ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಇದಿಷ್ಟು ಗಾಡಿಯ ಬ್ಯಾಕ್ ಸೈಡಲ್ಲಿರುವಂಥದ್ದು. ಸೊ ಬ್ಯಾಕ್ ಸೈಡ್ ನೋಡ್ಕೊಂಡಿದ್ದೀರಾ. ಸೊ ಇವಾಗ ನಾವು ಗಾಡಿ ಇಂಟೀರಿಯರ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಗಾಡಿ ಇಂಟೀರಿಯರ್ ನೋಡಲಿಕ್ಕೆ ಈ ಥರ ಸಿಗ್ತಾಯಿದೆ ನಿಮಗೆ. ಸೊ ಇದು ಗಾಡಿ ಡೋರಲ್ಲಿ ನಿಮಗೆ ಯಾವುದೇ ಥರ ಡೋಲ್ ಟೋನ್ ಏನೂ ಸಿಗ್ತಾಯಿಲ್ಲ, ಸಿಂಗಲಲ್ಲೇ ಸಿಗ್ತಾಯಿದೆ. ಸೊ ಹಾರ್ಡ್ ಪ್ಲ್ಯಾಸ್ಟಿಕಲ್ಲಿ ಬರುತ್ತೆ, ಇದು ನೋಡ್ತಾ ಇರ್ಬೋದು. ಆನಂತರದಲ್ಲಿ ಇಲ್ಲಿ ನಿಮಗೆ ಎಲ್ಲ ಮ್ಯಾನ್ಯುವಲ್ ಗ್ಲಾಸ್ ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಓಕೆ, ಸೊ ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ. ಓಕೆ, ಇದಿಷ್ಟು ಇಲ್ಲಿ ಡೋರಲ್ಲಿ ಇರುವಂಥದ್ದು. ಸೊ ಒಳಗಿನ ಮಾತಾಡೋದಾದರೆ ನಿಮ್ಗೆ ಇಲ್ಲಿ ಸೀಟ್ ಸಿಗ್ತಾಯಿದೆ. ಸೊ ಎಲ್ಲ ಫ್ಯಾಬ್ರಿಕಲ್ಲೇ ಇದೆ, ಯಾವುದೇ ಥರದ ಲೆದರ್ ಸೀಟ್ ಕವರ್ ಏನಿಲ್ಲ. ಸೊ ನಾರ್ಮಲ್ ಆಗಿ ಫ್ಯಾಬ್ರಿಕಲ್ಲೇ ಇದೆ. ಸೊ ಈ ಸೀಟ್ಸ್ ಎಲ್ಲ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು, ಮುಂದೆ ಹಿಂದೆ ತೊಗೊಳ್ಬೋದು. ಆನಂತರದಲ್ಲಿ ನಿಮ್ಗೆ ಇಲ್ಲಿ ಇಂಟೀರಿಯರ್ ಬಗ್ಗೆ ಮಾತಾಡೋದಾದರೆ ಇಂಟೀರಿಯರ್ ಈ ಥರ ಲುಕ್ ಕೊಡ್ತಾ ಇದೆ ನಿಮಗೆ ಇದರಲ್ಲಿ. ಸೊ ತುಂಬ ಚೆನ್ನಾಗಿದೆ, ಎಲ್ಲೂ ಸ್ಕ್ರ್ಯಾಚಸ್ ಏನು ಜಾಸ್ತಿ ಆಗಿಲ್ಲ, ನೋಡ್ತಾ ಇರ್ಬೋದು. ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಸೊ ಸೈಡಲ್ಲಿ AC ವೆಂಟ್ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಇದು ಬಂದು ಪೆಟ್ರೋಲ್ ಮತ್ತು CNGಯಲ್ಲಿ ಓಡಿಸ್ಬೋದು ಈ ಕಾರು. ಸೊ ನಾನು ನಿಮಗೆ ಬೂಟ್ ಸ್ಪೇಸಲ್ಲಿ CNG ಕಿಟ್ಟನ್ನು ತೋರಿಸ್ತೀನಿ. ಓಕೆ, ಸೊ ಇಲ್ಲೊಂದು ನಿಮಗೆ ಬಾಟಲ್ ಹೋಲ್ಡರ್ ಸಿಗ್ತಾಯಿದೆ. ಆನಂತರದಲ್ಲಿ ಇಲ್ಲಿ ನಿಮಗೆ ಹೆಡ್ಲೈಟ್ ಅಡ್ಜಸ್ಟೇಬಲ್ ಎಲ್ಲ ಸಿಗುತ್ತೆ. ಓಕೆ, ಸೊ ಇದು ನಿಮಗೆ ನಾರ್ಮಲ್ ಸ್ಟೇರಿಂಗು, ಅಂದರೆ ನೀವು ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿ ಮಾಡೋಕ್ಕಾಗಲ್ಲ. ಸೊ ಹೋಲ್ಡ್ ಆಗಿರುತ್ತೆ ಇದು. ಸೊ ಸ್ಟೇರಿಂಗ್ ಬಂದು ನಿಮ್ಗೆ ಇದರಲ್ಲಿ ಪವರ್ ಸ್ಟೇರಿಂಗ್ ಇರುತ್ತೆ. ಓಕೆ, ಸೊ ಅದರ ನಂತರದಲ್ಲಿ ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋದಾದರೆ ಇಲ್ಲಿ ನಿಮಗೆ ಸ್ಪೀಡೋಮೀಟ್ರ್ ಇಲ್ಲಿ ಒಂದು ಸ್ಪೀಡೋಮೀಟ್ರ್ ಸಿಗ್ತಾಯಿದೆ. ಸೊ ಹಾಗೆ ಇಲ್ಲಿ ನಿಮಗೆ ಹೀಟ್ ಆ್ಯಂಡ್ ಕೂಲ್, ಆನಂತರ ಫ್ಯೂಲ್ ಗೇಜ್ ಕೂಡ ಸಿಗ್ತದೆ. ಸೊ ಇಲ್ಲಿ ಚಿಕ್ಕದಾಗಿರೋಂಥ MID ಡಿಸ್ಪ್ಲೇ ಇದೆ. ಸೊ ಈ ಗಾಡಿ ಎಷ್ಟು ರನ್ ಆಗಿದೆ ಅಂತ ಕೇಳ್ತಿರಲ್ಲ, ಸೊ ನಿಮ್ಗೆ ಡೈರೆಕ್ಟಾಗಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಓಕೆ ಫ್ರೆಂಡ್ಸ್, ಇವಾಗ ನಾನು ಗಾಡಿ ಆನ್ ಮಾಡಿದ್ದೀನಿ. ಆನ್ ಮಾಡಿದಾಗ ನಿಮ್ಗೆ ಡೈರೆಕ್ಟಾಗಿ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇರ್ಬೋದು. ಈ ಗಾಡಿ ಬಂದು 78,060 ಕಿಲೋಮೀಟರ್ ರನ್ ಆಗಿರೋದು. ಸೊ ಜೆನ್ವಿನ್ ಆಗಿ ರನ್ ಆಗಿದೆ. ಸೊ ಪ್ಯಾಡಲ್ಸ್ ಎಲ್ಲ ನೋಡ್ಬೋದು, ಏನು ಉಜ್ಜಿ ಇಲ್ಲ ಇನ್ನು ನೋಡ್ತಾ ಇರ್ಬೋದು. ಸೊ 78,000 ಗಾಡಿ ರನ್ ಆಗಿರೋದು.
ಸೊ ಇಲ್ಲಿ ಸೈಡಲ್ಲಿ ನೋಡೋದಾದರೆ ನಿಮ್ಗೆ ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ ಸಿಗ್ತಾ ಇದೆ. ಆನಂತರ ಎ ಸಿ ಕಂಟ್ರೋಲ್ ಎಲ್ಲ ಮ್ಯಾನ್ಯುಯಲಲ್ಲೇ ಸಿಗ್ತಾ ಇದೆ. ಸೊ ಇಲ್ಲಿ ಎರಡು ಎ ಸಿ ವೆಂಟ್ ಸಿಗ್ತಾ ಇದೆ. ಇಲ್ಲಿ ಸ್ವಲ್ಪ ಸ್ಪೇಸ್ ಸಿಗುತ್ತೆ, ಇಲ್ಲೂ ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಸೊ ಗ್ಲಬ್ ಬಾಕ್ಸ್ ತುಂಬ ಚೆನ್ನಾಗಿದೆ, ಇದರಲ್ಲಿ ದೊಡ್ಡದಾಗಿರೋಂಥ ಗ್ಲಬ್ ಬಾಕ್ಸೇ ಸಿಗ್ತಾ ಇದೆ. ಅಲ್ಲೊಂದು ಎ ಸಿ ವೆಂಟ್ ಸಿಗ್ತಾ ಇದೆ. ಸೊ ಹಾಗೆ ಇಲ್ಲಿ ನಿಮ್ಗೆ ಲೈಟ್ ಕೂಡ ಸಿಗ್ತಾ ಇದೆ. ಇದು ಕೂಡ ಹೆಲೋಜಿನ್ ಬಲ್ಪಲ್ಲಿ ಸಿಗ್ತಾ ಇರುವಂಥದ್ದು. ಇದಿಷ್ಟು ಇಲ್ಲಿ ಮುಂದ್ಗಡೆ ಇರುವಂಥದ್ದು. ಇದು ನಿಮಗೆ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಜೊತೆಗೆ ಬರುತ್ತೆ. ಸೊ ಇದ್ರದ್ದು ಹ್ಯಾಂಡ್ ಬ್ರೇಕ್ ಇಲ್ಲಿರುತ್ತೆ. ಓಕೆ, ಸೊ ಹಿಂದ್ಗಡೆದು ಸೀಟ್ ಬಗ್ಗೆ ಎಲ್ಲ ನೋಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಬ್ಯಾಕ್ ಡೋರಲ್ಲೂ ನಿಮಗೆ ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಪೇಸ್ ನೋಡ್ಲಿಕ್ಕೆ ಸಿಗ್ತಾ ಇರ್ಬೋದು. ಇಲ್ಲೂ ಕೂಡ ಸಾಫ್ಟ್ ಟಚಲ್ಲಿ ಇದು ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಆನಂತರದಲ್ಲಿ ಇಲ್ಲಿ ಸೀಟ್ಸ್ ಎಲ್ಲ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಿಮಗೆ ಹೆಡ್ ರೆಸ್ಟ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗೆ ಈ ಸೀಟ್ ಎಲ್ಲ ಫ್ಯಾಬ್ರಿಕಲ್ಲಿದೆ, ಯಾವುದೇ ಥರದ ವರ್ಕ್ ಮಾಡಿಲ್ಲ, ಇನ್ನು ಒರಿಜಿನಲ್ ಸೀಟಲ್ಲೇ ಇದೆ ಈ ಗಾಡಿ, ನೋಡ್ತಾ ಇರ್ಬೋದು. ಸ್ಪೇಸ್ ಎಲ್ಲ ಚೆನ್ನಾಗಿದೆ ಕೂತ್ಕೊಳ್ಳಿಕ್ಕೆ. ಹೆಡ್ ರೂಮ್ ಮತ್ತು ಲೆಗ್ ಸ್ಪೇಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಈ ಗಾಡಿಯಲ್ಲಿ ಗೊತ್ತಿರುತ್ತೆ ಎಲ್ಲರಿಗೂ ಚೆನ್ನಾಗಿ ಸಿಗುತ್ತೆ ಅಂತ. ಓಕೆ, ಇದಿಷ್ಟು ಬ್ಯಾಕ್ ಸೈಡ್ ಇರುವಂಥದ್ದು. ಸೊ ಇವಾಗ ನಾನು ನಿಮಗೆ ಬೂಟ್ ಸ್ಪೇಸ್ ತೋರಿಸ್ತೀನಿ ಇದ್ರದ್ದು. ಓಕೆ ಫ್ರೆಂಡ್ಸ್, ಇವಾಗ ನೀವು ಇದರಲ್ಲಿ ಈ ಗಾಡಿಯಲ್ಲಿ ಬೂಟ್ ಸ್ಪೇಸ್ ನೋಡ್ತಾ ಇದ್ದೀರಾ. ಬೂಟ್ ಸ್ಪೇಸ್ ತುಂಬ ಚೆನ್ನಾಗಿ ಸಿಕ್ಕಿತ್ತಾ ಇದೆ. ಬಟ್ ಇಲ್ಲಿ ಇವರು CNG ಇದೆ. CNG ಇದ್ದಕ್ಕೋಸ್ಕರ ನಿಮ್ಗೆ ಇಲ್ಲಿ ಬೂಟ್ ಸ್ಪೇಸ್ ಸ್ವಲ್ಪ ಶಾರ್ಟಾಗಿ ಕಾಣಿಸ್ತಾ ಇರ್ಬೋದು. ಸೊ ಸ್ಪೇರ್ ವೀಲ್ ಇಲ್ಲಿದೆ, ನಿಮಗೆ ನೋಡ್ತಾ ಇರ್ಬೋದು. ಸ್ಪೇರ್ ವೀಲ್ ಕೂಡ ಚೆನ್ನಾಗಿದೆ ಗಾಡಿಯಲ್ಲಿ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೆರಡು ಸ್ಪೀಕರ್ ಎಕ್ಸ್ಟ್ರಾ ಕುಳಿಸಿದ್ದಾರೆ ಇವರು, ನೋಡ್ತಾ ಇರ್ಬೋದು. ಸೈಡಲ್ಲಿ ಸ್ಪೀಕರ್ಸ್ ಕೂಡ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಬನ್ನಿ ಇವಾಗ ಈ ಗಾಡಿ ಇಂಜನ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇವಾಗ ನೀವು ಗಾಡಿ ಇಂಜನ್ ನೋಡ್ತಾ ಇದ್ದೀರಾ. ಇದರಲ್ಲಿ ನಿಮಗೆ 1 ಲೀಟರ್ ಪೆಟ್ರೋಲ್ ಇಂಜನ್ ಜೊತೆಗೆ ಬರುತ್ತೆ ಇದು. ಸೊ ಇದು ಪೆಟ್ರೋಲ್ ಪ್ಲಸ್ CNG ಆಗಿರುತ್ತೆ. ಸೊ CNG ಕಿಟ್ ಕೂಡ ನೋಡ್ತಾ ಇರ್ಬೋದು, ನೋಡ್ತಾ ಇರಿ ಇಲ್ಲಿ CNG ಕಿಟ್. ಸೊ ಹಾಗೆ ಇದು ನಿಮಗೆ ಬ್ಯಾಟ್ರಿ ಪ್ಲೇಸ್ ಎಲ್ಲ ಚೆನ್ನಾಗಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಎಲ್ಲೂ ಕೂಡ ಸ್ಕ್ರ್ಯಾಚಸ್ ಏನಿಲ್ಲ, ಡೆಂಟಸ್ ಏನಿಲ್ಲ ನೋಡಿ, ಎಲ್ಲೂ ಕೂಡ ಆಕ್ಸಿಡೆಂಟಲ್ ಆಗಿಲ್ಲ. ಸೊ ಕ್ಲೀನಾಗಿದೆ. ಓಕೆ, ಇದರಲ್ಲಿ ನಿಮಗೆ ಮೈಲೇಜ್ ಬಂದುಬಿಟ್ಟು ಒಂದು ಸಿಟಿಯಲ್ಲಿ ನಿಮಗೆ 15 ಆ ಥರ ಬರ್ಬೋದು. ಸೊ ಹೈವೇಯಲ್ಲಿ ಓಡಿಸಿದಾಗ ನಿಮ್ಗೆ ಪೆಟ್ರೋಲಲ್ಲಿ ಪಕ್ಕ 17+ ಬಂದೇ ಬರುತ್ತೆ. ಓಕೆ, ಸೊ ಇದಿಷ್ಟು ಫ್ರಂಟಲ್ಲಿರುವಂಥದ್ದು. ಸೊ ಇವಾಗ ಈ ಗಾಡಿ ಡೀಟೇಲ್ಸ್ ಕೊಡ್ತೀನಿ, ತಿಳ್ಕೊಳ್ಳಿ. ಸೊ ಹಾಗೆ ನಿಮ್ಗೆ ಇಲ್ಲಿ ಯಾವುದೇ ಥರದ ಬಾನೆಟಲ್ಲಿ ಇನ್ಸುಲೇಷನ್ ಏನು ಕಾಣಿಸ್ತಾ ಇಲ್ಲ, ನೋಡ್ತಾ ಇರ್ಬೋದು. ಸೊ ಓಕೆ ಫ್ರೆಂಡ್ಸ್, ಗಾಡಿ ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇದು ಬಂದು WagonR LXI 2006 ಮಾಡೆಲ್ ಗಾಡಿ. ಇದು ಎಷ್ಟು ರನ್ ಆಗಿದೆ ಅಂತ ನೀವೇ ನೋಡಿದ್ದೀರಾ. ಸೊ ಹಾಗೆ ರೆಡ್ ಕಲರಲ್ಲಿದೆ, ಸಿಂಗಲ್ ಓನರ್, ಕಾಂಪ್ರಹೆನ್ಸ್ ಇನ್ಸೂರೆನ್ಸ್ ಕೂಡ ಅವೈಲೇಬಲ್ ಇದೆ ಗಾಡಿಗೆ. ಸೊ ಇದರ ಪ್ರೈಸ್ ಬಂದುಬಿಟ್ಟು 2,10,000 ಹೇಳ್ತಾ ಇದ್ದಾರೆ. ಸೊ ಪ್ರೈಸ್ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಸೊ ಗಾಡಿ ಮಾತ್ರ ತುಂಬ ಜೆನ್ಯೂನ್ ಆಗಿದೆ. ಸೊ ಟೈಯರ್ಸ್ ಎಲ್ಲ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಎಲ್ಲ ಟೈಯರ್ಸ್ ಕೂಡ ಹೊಸದಾಗಿ ಹಾಕ್ಸಿದ್ದಾರೆ. ಸೊ ಓಕೆ, ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಓಕೆ, ಯಾರು ಬಾಯ್ ಮಾಡಲಿಕ್ಕೆ ಇಷ್ಟ ಇದ್ದೀರೋ ಅವರಿಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಗಾಡಿಯನ್ನು ಬಾಯ್ ಮಾಡ್ಬೋದು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.